ಮತ್ತೊಂದು ಸೆಮಿಫೈನಲ್ ಪಂದ್ಯ ಮೈಸೂರು ಹಾಗೂ ಹಾವೇರಿ ಜಿಲ್ಲಾ ತಂಡಗಳ ನಡುವೆ ಇದೀಗ ಆರಂಭವಾಗಿದೆ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ತಂಡಗಳು ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದಿತ್ತು. ಮೂರನೇ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ. ಗೆಲ್ಲುವ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡಲಿದ್ದಾರೆ. ನೀಲಕಾಯದ ಆಟಗಾರ್ತಿಯನ್ನು ಟ್ಯಾಕಲ್ ಮಾಡುವ ಪ್ರಯತ್ನ ಬಾಕ್ಲೈನ್ ಹೊರಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ. ಎರಡು ಅಂಕಗಳ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ತೆರೆದಿರುವುದು ಹಾವೇರಿ ತಂಡ. ಬೋನಸ್ ಮಾಡುವ ಪ್ರಯತ್ನ ಜೆರ್ಸಿ ನಂಬರ್ 6 ಮೈಸೂರು ತಂಡದ ಪರವಾಗಿ. ಬೋನಸ್ ಅಂಕದ ಮುಖಾಂತರ ತಂಡದ ಖಾತೆಯನ್ನು ತೆರೆದರೆ ಪ್ರಮುಖ ದಾಳಿಗಾರ್ತಿಯಾಗಿ ತಮ್ಮ ತಂಡವನ್ನು ಕ್ವಾರ್ಟರ್ ಫೈನಲ್ ಹಂತದವರೆಗೆ ಹೊತ್ತು ಬಂದಂಥ ಆಟಗಾರ್ತಿ ಜೆರ್ಸಿ ನಂಬರ್ 11ರಲ್ಲಿ ಹಾವೇರಿ ತಂಡದ ಪರವಾಗಿ. ಪ್ರಮುಖ ದಾಳಿಗಾರ್ತಿಯಾಗಿ ಹಾವೇರಿ ತಂಡದಲ್ಲಿ ಮೊದಲ ದಾಳಿಯನ್ನು ಒಂದು ಎಂಟಿ ರೈಡ್ ಆಗಿ ಪರಿವರ್ತಿಸ್ತಾ ಇದ್ದಾರೆ. ಅಲ್ಲೊಂದು ಟೈಮ್ಔಟ್ ತೆಗೆದುಕೊಳ್ತಾ ಇದ್ದಾರೆ ಮೈಸೂರು ತಂಡದ ತರಬೇತುದಾರರು. ಅಲ್ಲ ಗೆದ್ದಂಥ ತಂಡಗಳಿಗೆ ಸೂಚನೆ. ಮಧ್ಯಾಹ್ನ ಸರಿಯಾಗಿ 4 ಗಂಟೆಗೆ ಸೆಮಿಫೈನಲ್ ಪಂದ್ಯಗಳು ಆರಂಭವಾಗಲಿದೆ. ಎಲ್ಲ ಗೆದ್ದಂಥ ತಂಡಗಳಿಗೆ ಇದು ಸೂಚನೆಯಾಗಿರುತ್ತೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಬ್ಯಾಂಗ್ಳೂರು ಅರ್ಬನ್ ವಿರುದ್ಧ ಶಿವಮೊಗ್ಗ. ಎರಡೂ ತಂಡದ ನಾಯಕಿಯರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ.
ಮೂರು ಸಮಬಲದ ಹೋರಾಟದ ಮಧ್ಯೆ ಪಂದ್ಯ ಸಾಗ್ತಾ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಹಾವೇರಿ ತಂಡಕ್ಕೆ 1 ಅಂಕ. 4-4 ಸಮ. ಡೂ ಆರ್ ಡೈ. ಉತ್ತಮವಾದ ಒಂದು ಟ್ಯಾಕಲ್. ಡೂ ಆರ್ ಡೈ ರೈಡ್ನ ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ದಾಳಿಕಾರ್ತಿ. ಉತ್ತಮವಾದ ಒಂದು ದಾಳಿಯ ಪ್ರಯತ್ನ ಮತ್ತೊಮ್ಮೆ. ಜೆರ್ಸಿ ನಂಬರ್ 6 ವೇಗದ ದಾಳಿಯ ನಡುವೆ ಸೂಪರ್ ರೈಡ್ ಬರ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಇರಲಿ. 3 ಅಂಕಗಳ ಸಂಪಾದನೆಯೊಂದಿಗೆ ಮೈಸೂರು ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮುನ್ನಡೆಗೆ ಮತ್ತೊಮ್ಮೆ 2 ಅಂಕಗಳ ಮುನ್ನಡೆ ಇದೀಗ ಹಾವೇರಿ ತಂಡದ ಪರವಾಗಿ. ಜೆರ್ಸಿ ನಂಬರ್ 11 ಪ್ರಮುಖ ದಾಳಿಕಾರ್ತಿ. ಗಾಯಾಳವಾಗಿದ್ದರೂ ಕೂಡ ತಂಡಕ್ಕಾಗಿ ಆಡುವ ಪ್ರಯತ್ನ ಮತ್ತೊಮ್ಮೆ, ಆದರೆ ಈ ಬಾರಿ ಯಶಸ್ವಿ ಆಗ್ತಾ ಇದೆ. ಟ್ಯಾಕಲ್ ಬೋನಸ್ ಗಳಿಸ್ಕೊಂಡಿದ್ದಾರೆ, ಆದರೆ ಟ್ಯಾಕಲ್ ಕೂಡ ಯಶಸ್ವಿ ಆಗ್ತಾ ಇದೆ. ಇಂಟು 6 2 ಅಂಕಗಳ ಅಂತರ. ಸೂಪರ್ ಟ್ಯಾಕಲ್ನ ಸಂದರ್ಭ. ಟ್ಯಾಕಲ್ ಪಡೆದರೆ 2 ಅಂಕ ಸಿಗಲಿದೆ. ಜೆರ್ಸಿ ನಂಬರ್ 9 ಆಟಗಾರ್ತಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದೀಗ ವಾಪಸಾತಿ. ಅತ್ಯುತ್ತಮವಾದ ಮತ್ತೊಂದು ಟ್ಯಾಕಲ್ ಜೆರ್ಸಿ ನಂಬರ್ 1 ಆಟಗಾರ್ತಿಯಿಂದ. ಲೆಫ್ಟ್ ಕವರ್ ಜಾಗದಿಂದ ಒಂದು ಪವರ್ಫುಲ್ ಡ್ಯಾಶ್ ಬಂದಿದೆ. ಇದರೊಂದಿಗೆ ಆಲ್ಔಟ್ನ ಪಾಯಿಂಟ್ಸನ್ನು ಪಡ್ಕೊಳ್ತಾ ಇದೆ ಮೈಸೂರು ತಂಡ. ಇದೀಗ 12-6 6 ಅಂಕಗಳ ಅಂತರ. ವೇಗದ ದಾಳಿ ಟೋ ಟಚ್ನ ಮುಖಾಂತರ 1 ಅಂಕ ಇದೀಗ
ಹಾವೇರಿ ತಂಡಕ್ಕೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 6 ಕಳೆದ ಬಾರಿ ಸೂಪರ್ ರೈಡ್ ಮಾಡಿದಂಥ ಆಟಗಾರ್ತಿ. ರನ್ನಿಂಗ್ನಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಅತ್ಯುತ್ತಮವಾದ ಪ್ರಯತ್ನ. 4 ಅಂಕಗಳಿಗೆ ಮನವಿ ಮಾಡ್ತಾ ಇದ್ದಾರೆ ದಾಳಿಗಾರ್ತಿ. ಅಂಪೈರ್ ಏನು ಹೇಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಒಂದು ಅತ್ಯುತ್ತಮವಾದಂಥ ದಾಳಿಯ ಪ್ರಯತ್ನ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಆಂಕಲ್ ಹೋಲ್ಡ್ ಇಂದ ಬಿಡಿಸ್ಕೊಳ್ತಾ ಮತ್ತೆ ರನ್ನಿಂಗ್ ನಲ್ಲಿ ಸಿಕ್ಕ ಆಟಗಾರ್ತಿಯರನ್ನ ಟಚ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಎಷ್ಟು ಅಂಕ ಅನ್ನೋದನ್ನಷ್ಟೇ ನಾವೀಗ ನೋಡಬೇಕಾಗಿದೆ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ, ಅದಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗತ್ತೆ. 3 ಅಂಕಗಳ ಸಂಪಾದನೆ. ಸೂಪರ್ ರೈಡ್ ನ ಮುಖಾಂತರ ಜರ್ಸಿ ನಂಬರ್ 11 ಆಟಗಾರ್ತಿ ಹಾವೇರಿ ತಂಡದ ಪರವಾಗಿ. ನಾವೇನು ಕಡಿಮೆ ಇಲ್ಲ ಅಂತಾರೆ ಹಾವೇರಿ ತಂಡ. 12-10 2 ಅಂಕಗಳ ಅಂತರ. ಇದೀಗ ಮತ್ತೊಮ್ಮೆ ಜರ್ಸಿ ನಂಬರ್ 6 ಆಟಗಾರ್ತಿ ಬೋನಸ್ ಮಾಡುವ ಪ್ರಯತ್ನದಲ್ಲಿ. ಕಂಪ್ಲೀಟ್ ಆಗಿ ಕ್ರಾಸ್ ಆಗಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೋನಸ್ ಅಂಕದ ಸಂಪಾದನೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಆಲ್ ಔಟ್ ಪಡೆಯುವ ಅವಕಾಶವೂ ಇದೆ ಹಾವೇರಿ ತಂಡದ ಪರವಾಗಿ. ಮತ್ತೆ ಜರ್ಸಿ ನಂಬರ್ 11 ವೇಗದ ದಾಳಿಯ ಪ್ರಯತ್ನ. ಈ ಬಾರಿ ಟಚ್ ಆಗಿದೆ. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸ್ತಾ ಒಂದು ಅಂಕವನ್ನು ಪಡ್ಕೊಳ್ತಾರೆ. ಅಂಕಗಳ ಅಂತರವನ್ನು ಹೆಚ್ಚಿಸ್ತಾ ಇದ್ದಾರೆ ಮೈಸೂರು ತಂಡದ ಪರವಾಗಿ. ಜರ್ಸಿ ನಂಬರ್ 3 ಮೈಸೂರು ಡೋಡೈ. ಡೂ ಆರ್ ಡೈ ರೈಡ್ನಲ್ಲಿ ಜರ್ಸಿ ನಂಬರ್ 7 ಹ್ಯಾಂಡ್ ಟಚ್ನ ಪ್ರಯತ್ನ ಯಶಸ್ವಿಯಾಗಿದೆ. ಆದರೆ ಟ್ಯಾಕಲ್ ಕೂಡ ಯಶಸ್ವಿ ಆಗ್ತಾ ಇದೆ. ಹಾವೇರಿ ತಂಡ ಯಶಸ್ವಿ ಟ್ಯಾಕಲ್, ಹೊಂದಾಣಿಕೆ ಡಿಫೆನ್ಸ್ನ ಜೊತೆಯಲ್ಲಿ. ಥರ್ಡ್ ರೈಡ್ ಇಲ್ಲೂ ಕೂಡ ಡೂ ಆರ್ ಡೈ. ಹದಿನಾರು 12 ಮತ್ತೊಂದು ಹೊಂದಾಣಿಕೆ ಹಿಡಿತ. ಸೂಪರ್ ಟ್ಯಾಕಲ್. 2 ಅಂಕ ಸಿಗುತ್ತೆ ಮೈಸೂರು ತಂಡಕ್ಕೆ. ಆಲ್ಔಟ್ನ ಭೀತಿಯಿಂದ ಮತ್ತೆ ಹೊರಗಡೆ ಬರ್ತಾರೆ.
ಮತ್ತೊಂದು ಉತ್ತಮವಾದ ಟ್ಯಾಕಲ್ ಹಾವೇರಿ ತಂಡದ ರೈಟ್ ಕಾರ್ನರ್ ಜಾಗದಿಂದ ಜರ್ಸಿ ನಂಬರ್ 13 ಆಟಗಾರ್ತಿ ಒಂದು ಉತ್ತಮವಾದ ಟ್ಯಾಕಲ್ ಅನ್ನು ಪಡ್ಕೊಂಡಿದ್ದಾರೆ ಡೈವಿಂಗ್ ಆಂಕಲ್ ಹೋಲ್ಡ್ನ ಮುಖಾಂತರ. ಮತ್ತೆ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಇದೆ ಮೈಸೂರು ತಂಡದಲ್ಲಿ. ಡಿಫೆನ್ಸ್ನ ಪ್ರಮುಖ ಇಬ್ಬರು ಆಟಗಾರ್ತಿಯರು, ಪ್ರಮುಖ ದಾಳಿಗಾರ್ತಿ ಕೂಡ ಅಂಕಣದಲ್ಲಿದ್ದಾರೆ. ಇದೊಂದು ಮಿಸ್ಟೇಕ್ ಬರ್ತಾ ಇದೆ. ಬಾಕ್ಲೈನ್ ಹೊರಭಾಗದಲ್ಲಿ ಆಂಕಲ್ ಹೋಲ್ಡ್ ಮಾಡುವ ಪ್ರಯತ್ನ ಮಿಸ್ ಆಯಿತು. ಬಿದ್ದ ಕೂಡಲೇ ಮಿಡ್ ಲೈನ್ ಸಿಗ್ತಾ ಇದೆ ದಾಳಿಗಾರ್ತಿಗೆ. ಆಲ್ ಔಟ್ ಪಡೆಯುವ ಅವಕಾಶ. ಇಲ್ಲೊಂದು ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ ಮೈಸೂರು ತಂಡದ ತರಬೇತುದಾರರು. ಪ್ರಥಮಾರ್ಧದ 30 ಸೆಕೆಂಡ್ ಬಾಕಿ ಇದೆ. 4 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ ಮುನ್ನಡೆಯಲ್ಲಿದೆ. 18 ಅಂಕಗಳನ್ನು ಮೈಸೂರು ತಂಡ, 14 ಅಂಕಗಳನ್ನು ಹಾವೇರಿ ತಂಡ ಈ ಸಂದರ್ಭದಲ್ಲಿ ಗಳಿಸಿಕೊಂಡಿದ್ದಾರೆ. ಹಲೋ ಬನ್ನಿ, ಅಫಿಷಿಯಲ್ಸ್ ಎಲ್ಲ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಹಲೋ, ತೀರ್ಪುಗಾರರು ಯಾರು ಅಲ್ಲಿ ನಿಂತ್ಕೋಬಾರ್ದು. ಮೋಹನ್, ಬೋನಸ್ ಅಂಕ ಮೈಸೂರು ತಂಡಕ್ಕೆ. ಮತ್ತೊಂದು ವೇಗದ ದಾಳಿ, ಮತ್ತೆ ಜರ್ಸಿ ನಂಬರ್ 11. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಫಸ್ಟ್ ಹಾಫ್ ಮುಕ್ತಾಯಕ್ಕೆ 19 ಅಂಕಗಳನ್ನು ಮೈಸೂರು ತಂಡ, 15 ಅಂಕಗಳನ್ನು ಹಾವೇರಿ ತಂಡ ಗಳಿಸ್ಕೊಳ್ಳೋದ್ರೊಂದಿಗೆ 4 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ ಮುನ್ನಡೆಯಲ್ಲಿ. ಅಲ್ಲ, ಮುಂದಿನ ಪಂದ್ಯ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಶಿವಮೊಗ್ಗ ಕಣ 2ರಲ್ಲಿ ಕೋರ್ಟ್ ನಂಬರ್ 2.
19-18 ಒಂದು ಅಂಕದ ಅಂತರ. ಮೈಸೂರು ತಂಡ ಮುನ್ನಡೆಯಲ್ಲಿ. ಬೋನಸ್ ಮಾಡುವ ಪ್ರಯತ್ನ ಯಶಸ್ವಿಯಾಗಿದೆ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ 20-18 2 ಅಂಕಗಳ ಅಂತರ. ಮುನ್ನಡೆಯಲ್ಲಿ ಮೈಸೂರು ತಂಡ. ಉತ್ತಮವಾದ ಮತ್ತೊಂದು ಟ್ಯಾಕಲ್. ಬಹಳಷ್ಟು ಸಮಯದ ನಂತರ ಮೊದಲ ಬಾರಿಗೆ ಸ್ಕೋರ್ ಸಮವಾಗ್ತಾ ಇದೆ. 20-20 ಸಮ. ಸಮಬಲದ ಹೋರಾಟದ ಮಧ್ಯೆ ಗ್ಯಾಲರಿಯಿಂದ ಹಾವೇರಿ ತಂಡಕ್ಕೆ ಹೆಚ್ಚು ಸಪೋರ್ಟ್ ಸಿಗ್ತಾ ಇದೆ. ಒಂದು ಕಡೆ ಅರಮನೆಗಳ ನಗರ ಮೈಸೂರು, ಮತ್ತೊಂದು ಕಡೆ ಬ್ಯಾಡಗಿ ಮೆಣಸಿನಕಾಯಿನ ಹಾವೇರಿ. ಮತ್ತೊಂದು ಉತ್ತಮವಾದ ಹಿಡಿತ. ಮೊದಲ ಬಾರಿಗೆ ಮುನ್ನಡೆಗೆ ಬರ್ತಾ ಇದೆ ಹಾವೇರಿ ತಂಡ. 21-20 1 ಅಂಕದ ಅಂತರ. ಮುನ್ನಡೆಯಲ್ಲಿ ಹಾವೇರಿ ತಂಡ. ಈ ಬಾರಿ ಉತ್ತಮವಾದ ಟ್ಯಾಕಲ್ ಮೈಸೂರು ತಂಡದ ಆಟಗಾರ್ತಿಯರಿಂದ. 4 ಜನ ಆಟಗಾರ್ತಿಯರೊಂದು ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಮುಖ ದಾಳಿಕಾರ್ತಿ ಅಂಕಣದ ಒಳಭಾಗದಲ್ಲಿ. ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಮೈಸೂರು ತಂಡದ ತರಬೇತುದಾರರು. ಇಪ್ಪತ್ತೊಂದು 21 ಸಮ. ಮತ್ತೊಮ್ಮೆ ವೇಗದ ದಾಳಿಯ ಪ್ರಯತ್ನ. ಆಂಕಲ್ ಹೋಲ್ಡ್ ಬಂದ ಕೂಡಲೇ ಮಿಡ್ ಲೈನ್ ಕಡೆಗೆ ಎಳೆದು ಬರ್ತಾ ಇದ್ದಾರೆ ಜರ್ಸಿ ನಂಬರ್ 6 ಆಟಗಾರ್ತಿ. ಪ್ರಮುಖ ದಾಳಿಗಾರ್ತಿಯಾಗಿ ಮೈಸೂರು ತಂಡದ ಪರವಾಗಿ 2 ಅಂಕಗಳ ಸಂಪಾದನೆಯೊಂದಿಗೆ ಮತ್ತೆ ತಮ್ಮ ತಂಡವನ್ನು ಮುನ್ನಡೆಗೆ ತಂದು ನಿಲ್ಲಿಸ್ತಾ ಇದ್ದಾರೆ. 23-21 ಮೈಸೂರು ತಂಡದ ಪರವಾಗಿ. ರೀಚ್ ಆಗಿಲ್ಲಮ್ಮ, ರೀಚ್ ಆಗಿಲ್ಲ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ರೀಚ್ ಆಗಿಲ್ಲ. ಬನ್ನಿ ಈ ಕಡೆ. ಆಗಿಲ್ಲ, ಬನ್ನಿ. ಮೈಸೂರು ತಂಡ ಹಿಂದೆ ಬನ್ನಿ. ನೋಡಿ, ಮೊದಲು ಬಿದ್ದಾಗ ರೀಚ್ ಆಗಲಿಲ್ಲ. ಆಟಗಾರ್ತಿ ಇನ್ನೂ ಕೋರ್ಟಲ್ಲೇ ಇದ್ದರು, ಲೈನ್ ಕ್ರಾಸ್ ಆಗಿರಲಿಲ್ಲ. ಹಾಗಾಗಿ 2 ಪಾಯಿಂಟ್ ತೀರ್ಪು ಸರಿ ಇದೆ.
ಆಟಗಾರ್ತಿಯರು ತರಬೇತುದಾರರು ಸಹಕರಿಸಬೇಕು. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ನೋಡಿ ಸರ್, ಇಲ್ಲಿ ಮುಂದೆ ನಿಂತಿರೋರು, ಬ್ಯಾರಿಕೇಡ್ ಹತ್ರ ನಿಂತಿರೋರು ಹಿಂದೆ ಹೋಗಿ ಗ್ಯಾಲರಿಲಿ ಕುಳಿತುಕೊಳ್ಳಿ ದಯವಿಟ್ಟು. ಹಿಂದೆ ಇರೋರು ಕಾಣ್ತಿಲ್ಲ, ಅವ್ರು ಕೇಳ್ತಿದ್ದಾರೆ. ಸ್ವಲ್ಪ ಹಿಂದೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಯಾರು ನಿಂತ್ಕೊಳ್ಳೋಂಗಿಲ್ಲ. ನೋಡಿರಿ, ಪಿಂಕ್ ಶರ್ಟ್ ಹಾಕಿದ್ದೀರಾ, ಹಿಂದೆ ಹೋಗಿ. ಇವರೇ ಕೇಳ್ತಿದ್ಯಾ, ಕನ್ನಡ ಬರುತ್ತಾ? ಗ್ಯಾಲರಿ ಮೇಲೆ ಹೋಗಿ ಕೂತ್ಕೊಳ್ಳಿ ದಯವಿಟ್ಟು, ಅಲ್ಲಿ ನಿಂತ್ಕೋಬೇಡಿ, ಯಾರು ನಿಲ್ಲಬೇಡಿ ದಯವಿಟ್ಟು. ಅಲ್ಲಿ ಒಳ್ಳೆ ಸೂಪರ್ ಸಪೋರ್ಟ್ ಕೊಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 24-23 ಒಂದಂಕದ ಅಂತರ, ಮೈಸೂರು ತಂಡ ಮುನ್ನಡೆಯಲ್ಲಿ. ಮತ್ತೊಂದು ಮಿಸ್ಟೇಕ್, ಇಲ್ಲಿ ಆ್ಯಂಕಲ್ ಹೋಲ್ಡ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಒಂದು ಟಚ್ ಪಾಯಿಂಟ್ ಸಿಗ್ತಾ ಇದೆ. ಬೋನಸ್ಗಾಗಿ ಮನವಿ ಇತ್ತು, ಬಟ್ ಬೋನಸ್ ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತಾರೆ ಅಂಪೈರ್. 25-24 ಒಂದಂಕದ ಮುನ್ನಡೆ ಮೈಸೂರು ತಂಡಕ್ಕೆ. ಮತ್ತೊಮ್ಮೆ ಬೋನಸ್ ಮಾಡುವ ಪ್ರಯತ್ನ. ಅಲ್ಲ ನೋಡಿ, ನಾವು ಫೈನಲ್ ಕಾಲ್ ಕೊಟ್ಟಿಲ್ಲ, ಆಲ್ರೆಡಿ ಬಂದ್ಬಿಟ್ಟಿದ್ದೀರ ಗ್ರೌಂಡಲ್ಲಿ. ಆದರೂ ಪರವಾಗಿಲ್ಲ, ಆ ಪಂದ್ಯ ಮುಗಿದ ನಂತರ ನಿಮ್ಮ ಪಂದ್ಯ. ಇದು ಎರಡು ತಂಡದ ನಾಯಕರುಗಳಿಗೆ ಸೂಚನೆಯಾಗಿರುತ್ತೆ. Second right. ನೋಡಿ ನೋಡಮ್ಮ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಬನ್ನಿ, ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಸುಲ್ತಾನ ನೋಡಿ, ವಾದ ವಿವಾದ ಮಾಡೋ ಹಾಗಿಲ್ಲ. ಅನುಭವಿ ಆಟಗಾರ್ತಿರಿದ್ದೀರಾ ನೀವು. ಬರಬೇಕು, ಅಂಪೈರ್ ಕರೆದಾಗ ಬರಬೇಕು. ನೀವು ಬರಬೇಕು ನೋಡಿ, ಅಂಪೈರ್ ಕರೆದಾಗ ಬರಬೇಕಾಗತ್ತೆ. ಇಪ್ಪತ್ತಾರು 25 ಸ್ಕೋರ್ ಬೋರ್ಡ್ ಮುಂದೆ ಇರೋರು ಸ್ವಲ್ಪ ಪಕ್ಕಕ್ಕೆ ಬನ್ನಿ ಸರ್. ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿರೋರು. ಇಲ್ಲಿ ಮತ್ತೊಮ್ಮೆ ಪ್ರಯತ್ನ, ಏನು ಹೇಳ್ತಾರೆ ಅಂಪೈರ್? ಎಸ್,
ಮೂರು ಅಂಕಗಳು ಒಂದೇ ರೈಡ್ನಲ್ಲಿ 3 ಅಂಕ ಬರ್ತಾ ಇದೆ. ಒಂದು ಸೂಪರ್ ರೈಡ್ನ ಮುಖಾಂತರ ಇದೀಗ ಯಶಸ್ವಿ ರೈಡ್ ಮತ್ತೊಮ್ಮೆ ಜೆರ್ಸಿ ನಂಬರ್ 6 ಆಟಗಾರ್ತಿ ಮೈಸೂರು ತಂಡದ ಪರವಾಗಿ ಅತ್ಯಂತ ಯಶಸ್ವಿ ದಾಳಿಯ ಜೊತೆಗೆ ಇದೀಗ ಒಂದು ಸೂಪರ್ ರೈಡ್ ಪಂದ್ಯದ ಗತಿಯನ್ನು ಸದ್ಯಕ್ಕೆ ಬದಲಿಸಿದೆ. ಇನ್ನು ಸಾಕಷ್ಟು ಸಮಯ ಇದೆ. 29-25 4 ಅಂಕಗಳ ಅಂತರದ ನಡುವೆ ಪ್ರಮುಖ ದಾಳಿಗಾರ್ತಿಯಾಗಿ ಜೆರ್ಸಿ ನಂಬರ್ 11 ಸೆಲ್ಫ್ ಔಟ್. ಯಾವುದೇ ಟಚ್ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ರೈಡರ್ ಸೆಲ್ಫ್ ಔಟ್ ಆಗ್ತಾರೆ. ಮೂವತ್ತು 25 ಸೂಪರ್ ಟ್ಯಾಕಲ್ ಆನ್ ಇದೆ. ಉತ್ತಮವಾದ ಮತ್ತೊಂದು ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ಮುಖಾಂತರವಾಗಿ ಬಂಧಿಸ್ತಾ ಇದ್ದಾರೆ. ಇಬ್ಬರು ಆಟಗಾರ್ತಿಯರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 31-25 6 ಅಂಕಗಳ ಅಂತರ. ರನ್ನಿಂಗ್ ಹ್ಯಾಂಡ್ ಟಚ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಶಿವಮೊಗ್ಗ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮಲ್ಲಿಕಾರ್ಜುನ್, ತೀರ್ಪುಗಾರರಾಗಿ ರಮೇಶ್ ಬಾಬು ಹಾಗೂ ಮೋಹನ್, ಗುಣಿಕೆಗಾರರಾಗಿ ಶಾಂತಮ್ಮ, ಸಹ ಗುಣಿಕೆಗಾರರಾಗಿ ನಳಿನಾಕ್ಷಿ ಹಾಗೂ ತಾರಾಮಣಿ, ಥರ್ಡ್ ರೈಡ್ ಭಾಷಾ ಅವರೇ. ಎಲ್ಲ ತೀರ್ಪುಗಾರರೇ ಕಣಕ್ಕೆ ತೆರಳಿ. ಹಲೋ 35-25 10 ಅಂಕಗಳ ಅಂತರ. ಆಲ್ಔಟ್ನ ಪಾಯಿಂಟ್ಗಳ ಜೊತೆಗೆ 4.5 ನಿಮಿಷ ಆಟ ಇನ್ನೂ ಬಾಕಿ ಇದೆ. ಆಲ್ಔಟನ್ನು ವಾಪಸ್ ಪಡಿಬೇಕಾಗಿದೆ ಹಾವೇರಿ ತಂಡ ಜಯವನ್ನು ಪಡೆಯೋದಕ್ಕೆ. ನಾಕೌಟ್ ಪಂದ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಗೆಲ್ಲುವ ತಂಡಕ್ಕೆ ಮಾತ್ರ ಮುಂದಿನ ಹಂತಕ್ಕೆ ಪ್ರವೇಶ. ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಗುಳಿಯಲಿದ್ದಾರೆ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವತಿಯಿಂದ ಹರಪನಹಳ್ಳಿ ಗ್ರೇಟ್ನ ಬೃಂದಾವನ ಶಾಲೆಯ ಬ್ರಾಂಚ್ನ ವತಿಯಿಂದ ಈ ಪಂದ್ಯಾವಳಿ ನಡೀತಾ ಇದೆ. ಶೇಖರ್ 1 ನಿಮಿಷ, ಫೋನ್ ಬರ್ತಾ ಇದೆ ಯಾವುದು. ಹಲೋ ಶೇಖರ್, ಸ್ಟಾರ್ಟ್ ಮಾಡಿ. ಪೆಟ್ರೋಲ್ ಖಾಲಿ ಆಗೋಯ್ತು ಸರ್, ಈಗ ಸ್ಟಾರ್ಟ್ ಆಗಲ್ಲ. ಹಾಕಿಸ್ತೀನಿ ಬನ್ನಿ. ನಿಮಗೆ ಎಷ್ಟು ಲೀಟ್ರ್ ಬೇಕು? ಮೂರುವರೆ ನಿಮಿಷಗಳ ಆಟ ಬಾಕಿ ಇದೆ. 35-26ರಲ್ಲಿ 9 ಅಂಕಗಳ ಅಂತರದ ಮುನ್ನಡೆ. ಮತ್ತೊಂದು ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಮತ್ತೆ 10 ಅಂಕಗಳಿಗೆ ಹೊತ್ತು ಬರ್ತಾ ಇದ್ದಾರೆ ಅಂತರವನ್ನು.
39-28 11 ಅಂಕಗಳ ಅಂತರದಲ್ಲಿ ಬಹುತೇಕ ಕೊನೆಯ ದಾಳಿಯ ಅವಕಾಶ ಟ್ಯಾಕಲ್ ಆಗಿ ಪರಿವರ್ತಿಸ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯದ ಸಮಯ ಮುಗಿತಾ ಇದೆ. ಗೆಲುವನ್ನು ಪಡೆಯೋದ್ರೊಂದಿಗೆ ಮೈಸೂರು ತಂಡ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ರು. ಒಂದು ಜೋರಾದ ಚಪ್ಪಾಳೆ ಬರಲಿ ಎರಡೂ ತಂಡಕ್ಕೂ ಕೂಡ. ಹಾವೇರಿ ತಂಡ ಕೂಡ ಒಂದು ಉತ್ತಮವಾದ ಪೈಪೋಟಿಯನ್ನು ನೀಡಿದರು. ಗಾಯಗಳ ಸಮಸ್ಯೆಯಿಂದ ಬಳಲುತ್ತಿದ್ದ ತಂಡ ಸೋಲಿಗೆ ಶರಣಾಗಬೇಕಾಯಿತು. ಒಂದು ಒಳ್ಳೆಯ ಪೈಪೋಟಿಯನ್ನು ನೀಡಿದಂಥ ತಂಡ ಇದೀಗ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರೋದು ಮೈಸೂರು ತಂಡ. ಆ ಕಡೆ ಅಂಕಣ 2ರಲ್ಲಿ ನಡೆಯುವ ಶಿವಮೊಗ್ಗ ಮತ್ತು ಬೆಂಗಳೂರು ನಗರ ತಂಡಗಳ ನಡುವಿನ ಪಂದ್ಯದಲ್ಲಿ ಗೆಲ್ಲುವ ತಂಡದ ವಿರುದ್ಧ ಮೈಸೂರು ತಂಡ ಸೆಮಿಫೈನಲ್ ಪಂದ್ಯವನ್ನು ಆಡಲಿದ್ದಾರೆ.